ಪ್ಲಗ್ ಅಂಡ್ ಪ್ಲೇ ಅಂತ ಉಂಟು. ಒಂದು ವಿನ್ ಅಂತ JL ಆಡಿ 1 GB ಸಾಕಾಗುತ್ತೆ. ನೀವು ಏನು ಡೌನ್ಲೋಡ್ ಅಪ್ ಮೌಂಟಿಂಗ್ ಕ್ಯಾಮರಾ ಅಂತ. ಅಪ್ ಮೌಂಟಿಂಗ್. ಓಕೆ, ಎಲ್ಲರಿಗೂ ನಮಸ್ಕಾರ. ಆಟೋ ಮಾಸ್ಟರ್ ಚಾನಲ್ಗೆ ಸ್ವಾಗತ. ಇವತ್ತಿಗೆ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಹೇಳಿದ್ರೆ ಕುಂಬಾಶಿಗೆ. ಯುನಿಕ್ ಕಾರ್ ಅಸೆಸರೀಸ್ ಅಂದರೆ ಇದೀಗ ಸ್ವಿಫ್ಟ್ VDI ಬೇಸ್ ವೇರಿಯಂಟ್ ಗಾಡಿ. ಸೊ ಇದರಲ್ಲಿ ಸ್ವಲ್ಪ ಟೈಮ್ ಆಯ್ತು, ಹಾಗಾಗಿ ಸ್ವಲ್ಪ ಅಪ್ಗ್ರೇಡ್ ಮಾಡುವ ಹೇಳಿ ನಾವೀಗ ಫಸ್ಟ್ ಅಂತ ಪ್ಲ್ಯಾನ್ ಹಾಕಿದ್ದು ಹೇಳಿದರೆ ಮ್ಯೂಸಿಕ್ ಸಿಸ್ಟಮ್. ಇದೀಗ ಮ್ಯೂಸಿಕ್ ಸಿಸ್ಟಮ್ ಈ ಥರ ಪ್ಲೇನ್ ಇದೆ. ಸೊ ಇದೊಂದು ಅಪ್ಗ್ರೇಡ್ ಮಾಡಿ ಒಳ್ಳೆ ಟಚ್ ಸ್ಕ್ರೀನ್ ಆ್ಯಂಡ್ರಾಯ್ಡ್ ಯಾವುದಾದ್ರು ಹಾಕುವ ಹೇಳಿ ಅಲ್ಲಿ ಹೋಗಿ ಮತ್ತು ನಾವು ಕೇಳೋ ಅವ್ರ ಹತ್ರ ಯಾವುದೆಲ್ಲ ಇದೆ, ಏನೆಲ್ಲ ಚೇಂಜಸ್ ಮಾಡ್ಬೋದು ಇದರಲ್ಲಿ ಹೇಳಿ. ಮತ್ತು ಇನ್ನೊಂದು ನಮಗೆ ರಿಕ್ವೈರ್ಮೆಂಟ್ ಹೇಳಿದ್ರೆ ಮ್ಯಾಟ್ ಇದೊಂದು ಉಂಟು, ಫ್ಲೋರ್ ಮ್ಯಾಟ್ ಇದೆ. ಅದೀಗ ನಾನು ಅಲ್ಲಿ ಹೋಗಿ ತೋರಿಸ್ತೇನೆ ನಿಮಗೆ. ಸ್ವಲ್ಪ ಹರಿದಿದೆ, ಅದು ರಿಪೇರಿಯ ಒಂದೇ ಫುಲ್ ಹಾಕಬೇಕಾ ಏನಂತ ಅವ್ರ ಹತ್ರ ಕೇಳೋ. ಸೊ ಇಲ್ಲಿ ನೋಡ್ಬೋದು ಈಗ ಮ್ಯಾಟಲ್ಲಿ ಈ ಟೈಪ್ ಹರಿದು ಹೋಗಿದೆ. ಈಗ ಎಂತ ಚೇಂಜ್ ಮಾಡ್ಕ ರಿಪೇರಿ ಮಾಡ್ಕತ್ತ? ಚೇಂಜ್ ಮಾಡೋಲ್ಲ, ಮತ್ತೆ ಅರ್ಧೋದ್ರೆ. ಹೌದು. ಸೊ ಇದೀಗ ಫುಲ್ ಮ್ಯಾಟಿಂಗ್, ಫ್ಲೋರ್ ಮ್ಯಾಟಿಂಗ್ ಚೇಂಜ್ ಮಾಡ್ತಾ ಇದ್ದೇವೆ. ಇವರ ಅಪ್ಪ ಬಂದು ಕೂಡಲೇ ಕೆಲಸ ಸ್ಟಾರ್ಟ್ ಮಾಡಿ ಆಯಿತು, ಎಲ್ಲ ಕ್ಲೀನಿಂಗ್ ಆಗ್ತಾ ಇತ್ತು. ಈಗ ಓಲ್ಡ್ ಮ್ಯಾಟ್ ತೆಗೋಕೆ ಅಂತ ಆಸೆ ಇಲ್ಲ, ಅಪ್ಪ ಕೈಲಿ ಹೇಳಿದ್ರೆ ಎಲ್ಲ ಕಿತ್ತು ಬರ್ತಿತ್ತು. ಫಸ್ಟ್ ಒಂದ್ಸಲ ಎಲ್ಲ ಬ್ರಷಲ್ಲಿ ಕ್ಲೀನ್ ಮಾಡಿ, ಸೆಕೆಂಡ್ ಟೈಮ್ ಈಗ ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡ್ತಾ ಇದ್ರು. ಗಣೇಶಣ್ಣ ಯಾವ್ದು ಥರ ಸ್ಟೀಲ್ ಐತಿ ಕಾರಿಗೆ? ಪ್ಲಗ್ ಅಂಡ್ ಪ್ಲೇ ಅಂತ ಉಂಟು. ಒಂದು ಇದೆ. ಇದರಲ್ಲಿ ಈಗ ಡೈರೆಕ್ಟ್ ಫಿಟ್ ಅಲ್ಲ, ಕಪ್ಲರ್ ಟು ಕಪ್ಲರ್, ನೋ ಸ್ಕಿನ್. ಈ ಥರ ಬರುತ್ತೆ. ಇದಕ್ಕೆ ವ್ಯಾರಂಟಿ 1 year ವಾರಂಟಿ ಬರುತ್ತೆ. 1 year ವ್ಯಾರಂಟಿ ಇತ್ತು. ರ್ಯಾಮ್ ರೋಮ್ 1 GB ರ್ಯಾಮ್ ಇದೆ, 32 GB ರೋಮ್. ಮತ್ತೀಗ ಇದಕ್ಕೆ ನಾವು ಬ್ಯಾಕ್ ಕ್ಯಾಮ್ರಾ ಕನೆಕ್ಷನ್ ಕೊಡಿದ್ರೆ ಆಗ್ತಾ? ಬ್ಯಾಕ್ ಕ್ಯಾಮ್ರಾ ಕನೆಕ್ಟ್ ಮಾಡ್ಬೋದು. ಹೌದಾ? ಇದು ನಿಮಗೆ ಯೂಟ್ಯೂಬ್ ಎಲ್ಲ ಬರುತ್ತೆ, ನ್ಯಾವಿಗೇಷನ್ ತೋರಿಸುತ್ತೆ, ಮತ್ತೆ ರಿವರ್ಸ್ ಕ್ಯಾಮ್ರಾ ಕನೆಕ್ಟ್ ಆಗುತ್ತೆ. ಈಗ ನಾವು ಇದು ಒಂದೇ ಹಾಕೋಕ್ಕಂತ ಇದರೊಟ್ಟಿಗೆ ಫ್ರೇಮು ಹಾಕೋಕ್ಕಲ್ಲ? ಸಿಸ್ಟಮು ಇದಕ್ಕೆ ಸರಿಯಾದ ಫ್ರೇಮ್ ಬರುತ್ತೆ, ಫ್ರೇಮ್ ಹಾಕಬೇಕು. ಮತ್ತೀಗ ಫ್ರೇಮ್ ಬೇಕಾದ್ರೆ ರೆಡಿ ಇತ್ತು ನಿಮ್ಮ ಹತ್ರ? ಎರಡು ಫ್ರೇಮ್ ರೆಡಿ ಸಿಸ್ಟಮ್ ಫ್ರೇಮ್. ಸೆಕೆಂಡ್ ವೆರೈಟಿ ಸಿಸ್ಟಮ್ ಇದೀಗ ಡ್ರೈವಿನ್ ಅಂತ, JL ಆಡಿ ಕಂಪನಿದು ಡ್ರೈವಿನ್ ಅಂತ ಬರುತ್ತೆ. ಇದು ಒರಿಜಿನಲ್ 2 GB ರ್ಯಾಮ್, 32 GB ರೋಮ್. ಅದಕ್ಕಿಂತ ಅಪ್ಗ್ರೇಡೆಡ್ ವರ್ಷನ್ ಇದೆ. ಅಪ್ಗ್ರೇಡ್ ವರ್ಷನ್ ನಿಮಗೆ ಸೌಂಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಇದರಲ್ಲ. ಡ್ರೈವಿಂಗಲ್ಲಿ ಎಷ್ಟು ಇಂಚಸ್ ಇದೆ ಇದು? 9 ಇಂಚಸ್ ಎಲ್ಲ ಕನೆಕ್ಟ್ ಒಳ್ಳೆ ಬರುತ್ತೆ. ಅಲ್ಲ ಇಂಚಸ್ 9 ಇಂಚಸ್? ಸೇಮ್ 9 ಇಂಚ್. ಓಕೆ, ಇದು ಸೇಮ್ ಬರುತ್ತೆ. ಓಹೋ. ಇದಕ್ಕಾದ್ರೆ ಈಗ ಇದಕ್ಕೆ ಮತ್ತು ಅದಕ್ಕೆ ಎಷ್ಟೊಂದು ಪ್ರೈಸ್ ಡಿಫ್ರೆನ್ಸ್ ಬರ್ಬೋದು? ಇದಕ್ಕೂ 3000 ಡಿಫರೆನ್ಸ್. 3000. ಇದು ಒರಿಜಿನಲ್ 2 GB. ಒರಿಜಿನಲ್ ಅದು 1 GB. ಓಕೆ. ಅದೀಗ ಡೌನ್ಲೋಡ್ ಮಾಡೋದಿದೆಲ್ಲ ರ್ಯಾಮ್ ಜಾಸ್ತಿ ಬೇಕಾಗ್ತದೆ. ನಾರ್ಮಲ್ ನಮ್ಗೆ ರೆಗ್ಯುಲರ್ ಯೂಸಿಗಾದ್ರೆ 1 GB ಸಹ ಸಾಕಾಗುತ್ತೆ. ನೀವು ಏನು ಡೌನ್ಲೋಡ್ ಮಾಡಲ್ಲ, ನ್ಯಾವಿಗೇಷನ್ ಮಾತ್ರ ಯೂಸ್ ಮಾಡ್ತೀರಿ ಅಂದರೆ, ಯೂಟ್ಯೂಬ್ ಯೂಸ್ ಮಾಡ್ತೀರಿ ಅಂದರೆ ಸಾಕಾಗುತ್ತೆ. ರಿವರ್ಸ್ ಕ್ಯಾಮರಾ ಹಾಕೋದಿದ್ರೆ ಕ್ಯಾಮರಾ ಯಾವ ಥರದ್ದು? ಕ್ಯಾಮರಾ HD ಹಾಕ್ಬೋದು, ಡೈರೆಕ್ಟ್ ಬಂಪರ್. ಒಂಚೂರು ತೋರಿಸಿ ಕ್ಯಾಮ್ರಾ ಯಾವ ಥರ ಇತ್ತು ಹೇಳಿ. ಈ ಥರ ಇದು ಡೈರೆಕ್ಟ್ ಬಂಪರ್ ಒಟ್ಟೆ ಮಾಡಿ ಹಾಕು ಕ್ಯಾಮರಾ. ಇದಾ? ಹಾಂ. ಮತ್ತು ಅದು ಬಿಟ್ಟು ಬೇರೆ ಆಪ್ಷನ್ ಇತ್ತಾ? ಅದು ಬಿಟ್ಟು ಬೇರೆ ಉಂಟು. ಇದರಲ್ಲಿ ಈಗ ಲೈಟಲ್ಲಿ ಅಂತಿಲ್ಲ, HD ಕ್ಯಾಮ್ರಾನೇ ಹಾಕಬೇಕು. ಆಂಡ್ರಾಯ್ಡ್ಗೆ ನಾರ್ಮಲ್ ಕ್ಯಾಮ್ರಾ ಆಗೋದಿಲ್ಲ. ಓಕೆ. ಈ ಕ್ಯಾಮ್ರಾ ಇದು ಬಿಟ್ಟರೆ ನಿಮಗೆ ಇದು HD ಅಪ್ ಮೌಂಟಿಂಗ್ ಕ್ಯಾಮ್ರಾ ಅಂತ. ಅಪ್ ಮೌಂಟಿಂಗ್. ಓಕೆ. ಇದು ಅಪ್ ಮೌಂಟಿಂಗ್ ಕ್ಯಾಮ್ರಾ. ಅದಕ್ಕೆ ಕೂಡ ಇದಾದರೆ ಮೇಲೆ ಡೈರೆಕ್ಟ್ ಫಿಟ್, ಒರಿಜಿನಲ್ ಟೈಪ್ ಬರುತ್ತೆ. ಅದಾದರೆ ನಾರ್ಮಲ್ ಡೈರೆಕ್ಟ್. ಇದಕ್ಕೂ ಜಾಸ್ತಿ. ಇದೀಗ ಫ್ರೇಮ್ ಒಟ್ಟಿಗೆ ಕಪ್ಲರ್ ಎಲ್ಲ ಬರುತ್ತೆ. ಎಂತಲ್ಲ ಕಪ್ಲರ್ ಇದೆ? ಕ್ಯಾಮರಾದ್ದು ಇದರಲ್ಲೇ ಇರುತ್ತಾ? ಫ್ರೇಮ್ ಮಾತ್ರ ಬೇರೆ ಎಲ್ಲ ಗಾಡಿ ಒಂದೊಂದು ಥರದ ಫ್ರೇಮ್ ಇರುತ್ತಲ್ಲ? ಇದೆಲ್ಲ ರೆಡಿ ಇರುತ್ತೆ ಈಗ ಸ್ಟಾಕ್ ಬೇಕಿದ್ರೆ? ರೆಡಿ ಅದೇ ಜನ ಇದೆಂತ ಇದೀಗ ಒರಿಜಿನಲ್ ಯೂಸ್ ನೀವು ಕೆಳಗೆ ಹಾಕ್ತಿರಲ್ಲ, ಅದು ಇದು ಹಾಕಿದ್ರೆ ಡೈರೆಕ್ಟ್ ಕೆಳಗೆ ಕನೆಕ್ಟ್ ಆಗುತ್ತೆ. ಈಗ ಅದು ಹಾಕಿದ್ರೆ ಅದು ಸಪ್ರೇಟ್, ಅದು ಸಪ್ರೇಟ್ ಬರುತ್ತೆ ಗ್ಲೋ ಬಾಕ್ಸ್ ಒಳಗಡೆ. ಓ ಇದಾ? ಇದು ಎರಡು ಬೇಕಿದ್ದ ಕನೆಕ್ಷನ್ ಹಿಡುಕತ್ತಾ? ಗ್ಲೋ ಬಾಕ್ಸ್ ಒಳಗೊಂದು ಇದೊಂದು ಹಾಗೆ ಮಾಡ್ತೇವೆ. ಹಾಗೆ ಮಾಡ್ತೇವೆ. ಓಕೆ ಸರಿ. ಎರಡು ಇದು ಒಂದು ಇರಲಿ ಹಂಗಿದ್ದು. ಇದೆಲ್ಲ ಡೈರೆಕ್ಟ್
ಕಪ್ಲರ್ ಟು ಕಪ್ಲರ್ ಒಂದೇ ಪೀಲ್ ಮಾಡ್ತಾ ಇಲ್ಲ ಕಪ್ಲರ್ ಅಷ್ಟೇ ಅಲ್ಲ ಹಾಂ ಸರಿ ಓಕೆ. ಸೊ ಇಲ್ಲಿಗೆ 2 ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆ. ಇದು ಸ್ವಲ್ಪ ಕಾಸ್ಟ್ಲಿ, ಇದು ಕಡಿಮೆ ರೇಟ್ ಇದೆ. ಮತ್ತು ಕ್ಯಾಮ್ರಾ ಸಹ ಇದು ಕಡಿಮೆ ರೇಟ್, ಇದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿಲಿ ಬರುತ್ತೆ. ಆದರೆ ಈಗ ಈ ಸಿಸ್ಟಮಿಗೆ ಮೋಸ್ಟ್ ಪ್ರಾಬ್ಲಿ ಇದು ಮಾತ್ರ ಸೂಟ್ ಆಗೋದು. ಈ ಕ್ಯಾಮರಾ ಬೇಕಿದ್ದರೆ ಇದಕ್ಕೆ ಆ ಟೈಪ್ ಈಗ ಒಂಥರ ಸೆಟ್ಟಿಂಗ್ ಹೇಳ್ಬೋದು. ಅದು ನಿಮಗೆ ಈ ಕ್ಯಾಮ್ರಾ ಬೇಕಿದ್ರೆ ಇದಕ್ಕೆ ಸಹ ಆಗ್ಬೋದು. ಇದು ನೀವು ಫೀಚರ್ಸ್ ಎಲ್ಲ ನೋಡ್ಬೋದು. DH04 ಮಾಡೆಲ್ ಇದು ಎಂತ ಹೇಳಿದರೆ ರಿವರ್ಸ್ ಲೈನ್ ಇರ್ತದೆ, ಆದರೆ ಸ್ಟೇರಿಂಗ್ ಒಟ್ಟಿಗೆ ತಿರುಗೋದಿಲ್ಲ ಈ ಕ್ಯಾಮ್ರಾದಲ್ಲಿ. ಇದಕ್ಕಿಂತ ಇನ್ನೊಂದು ವೇರಿಯಂಟ್ ಬರುತ್ತೆ, ಅದು ಸ್ಟೇರಿಂಗ್ ಒಟ್ಟಿಗೆ ಸಹ ನಿಮಗೆ ಡೈರೆಕ್ಷನ್ ತೋರಿಸುತ್ತೆ. ಸೊ ನಾವೀಗ ಇವೆರಡನ್ನೇ ಪ್ರಿಫರ್ ಮಾಡ್ತಾಯಿದ್ದು. ಆದರೆ ನಿಮ್ಗೆ ಇದು ಸಹ ನಾವೊಂದು ಹಾಕಿ ತೋರಿಸ್ತೇವೆ ಕಾರಿಗೆ ಯಾವ ಥರ ತೋರುತ್ತೇಳಿ. ಸೊ ಇದೆರಡು ಫೈನಲ್ ಮಾಡುವ. ಈಗ ಗಾಡಿಗೆ ಫಿಟ್ಟಿಂಗ್ ಮಾಡಿ ನೆಕ್ಸ್ಟ್ ನಿಮ್ಮ ಗಾಡೀಲಿ ತೋರಿಸುವ. ಈಗ ಒರಿಜಿನಲ್ ಕಂಪ್ನಿ ಸಿಸ್ಟಮ್ ಫಸ್ಟ್ ಟೈಮ್ ಈಗ ತೆಗಿತಾ ಇತ್ತು. ನೋಡಿ ಈಗ ಇನ್ನೊಂದು ಸಿಸ್ಟಮ್ ಹಾಕಿ ನೋಡುವ ಯಾವ ಥರ ಬರುತ್ತೆ ಹೇಳಿ. ಇದೊಂದು ಸಹ ಹಾಕಿ ನೋಡುವ. ಇದು ನೀವು ನಿಮ್ದು ಆ್ಯಪಲ್ ಅದು ಆ್ಯಪಲ್ ಫೋನ್ ಕನೆಕ್ಟ್ ಆಗ್ತಲ್ಲ, ನಿಮ್ದು ಮ್ಯಾಪ್ ಎಲ್ಲ ನೀವು ಡೈರೆಕ್ಟ್ ಇದು ಅದರಲ್ಲೇ ಬಂದ್ಬಿಡೋದು. ನೀವು ಅಪ್ಡೇಟ್ ಮಾಡಿದೆ ಅಂತ ಇಲ್ಲ, ಸ್ಪೀಡ್ ಇರತ್ತೆ, ಫಾಸ್ಟ್ ಇರುತ್ತೆ. ಇದೆಲ್ಲ ನಾವು ವೈಫೈ ಕನೆಕ್ಟ್ ಮಾಡ್ಕೊಂಡು ಎಲ್ಲ ಇದಕ್ಕೆ ಸೆಟ್ ಮಾಡ್ಕೊಂಡು ಇದು ಸ್ಲೋ, ಇದು ಅದ್ರಷ್ಟು ಫಾಸ್ಟ್ ಬರ್ತಿಲ್ಲ, ಅದು ಅಕ್ಯುರೇಸಿ ಸ್ವಲ್ಪ ಜಾಸ್ತಿ, ಇದು ಸ್ವಲ್ಪ ಕಡಿಮೆ. ಇದರಲ್ಲೂ ಸೇಮ್ ಇತ್ತು, ಅದಾದ್ರೆ 2 ಮೇಜರ್ ಡಿಫ್ರೆನ್ಸ್ ಅಲ್ಲ. ಎಂತ ಮಾಡುವ, JL ಆಡಿಯೋ ಓಕೆ, ಇದು ಬೇಡ, ಅದೇ ಹಾಕುವ JL ಆಡಿಯೋ ಆಗ ಕಂಡದ್ದು ಇಷ್ಟೇ. ಅದೀಗ ಒರಿಜಿನಲ್ ಕಪ್ಲರ್. ಇಷ್ಟೇ ಅಲ್ಲ ಕನೆಕ್ಷನ್. ಇದರಲ್ಲಿ ಈಗ ಎಂತೆಲ್ಲ ಫೀಚರ್ಸ್ ಇತ್ತು? ಇಲ್ಲ, ಕಾರ್ ಇನ್ಫೋ, ಆಕ್ಸ್, ಕ್ರೋಮ್, ಮ್ಯಾಪ್ಸ್, ಹಾಂ ಯೂಟ್ಯೂಬ್ ಎಲ್ಲ ಕಾಣ್ಲಕ್ಕ ಈಗ ಮೂವಿಂಗಲ್ಲಿ. ಹಾಂ ಯೂಟ್ಯೂಬ್ ಕಾಣ್ಲಕ್ಕ. ಇದೀಗ ಎಂತ ಇಂಟರ್ನೆಟ್ ಹೆಂಗಿದಕ್ಕೆ ಮೊಬೈಲ್ ಹಾಟ್ಸ್ಪಾಟ್ ಕೊಡ್ತಾರೆ? ಓ ಮೊಬೈಲ್ ಹಾಟ್ಸ್ಪಾಟ್ ಹಾಕಿದ್ರೆ ಎಲ್ಲ ಹತ್ತಲ್ಲ, ಹಾಟ್ಸ್ಪಾಟ್ ಹಾಕಿ ಇಲ್ಲ ವೈಫೈ ಆನ್ ಮಾಡ್ಕೊಂಡು ಸರಿ. ಹಾಂ ಅಷ್ಟೊತ್ತಿಗೆ ಎಲ್ಲ ಕಾಣ್ಲಕ್ಕ. ಸಿಸ್ಟಮ್ ಎಲ್ಲ ಸ್ಮೂತ್ ಇತ್ತಲ್ಲ. ಇದೆಲ್ಲ ನಾವೀಗ ಡೌನ್ಲೋಡ್ ಮಾಡಿ ಇಟ್ಟಿದ್ರೆ ಅದ್ರೆ ಸಣ್ಣದೊಂದು. ಸೊ ಇದು ಕ್ಲಾರಿಟಿ ಎಲ್ಲ ಒಳ್ಳೆ ಇತ್ತಲ್ಲ. ಈಗ ಗಾಡಿದು ಫ್ಲೋರಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು. ಫ್ಲೋರಿಂಗ್ ಕೆಲಸ ಏನಂತ ಬಾಕಿ ಇಲ್ಲ, ಕಂಪ್ಲೀಟ್ ಆಯ್ತು. ಇಲ್ಲಿ ಅಷ್ಟು ಇಲ್ಲೆಲ್ಲ ಆಗ ನೋಡಿರ್ಬೋದು, ಎಲ್ಲ ಹೊರದೋಯ್ತು, ಎಲ್ಲ ಹೊಸದಾಕಿದ್ರೆ ಈಗ ಫುಲ್ ಕಂಪ್ಲೀಟ್ ಆಯ್ತು ಫ್ಲೋರಿಂಗ್. ಇನ್ನೀಗ ಸಿಸ್ಟಮ್ ಕೆಲಸ ವರ್ಕ್ ಇನ್ ಪ್ರೋಗ್ರೆಸ್. ಹೇಗೆ ಎಲ್ಲಿಯಾರು ಬಂತೀಗ ಕೆಲಸ ಎಂತೆಲ್ಲ ಆಯ್ತು? ಫಿಟ್ಟಿಂಗ್ ಎಲ್ಲ ಐತೆ. ರಿವರ್ಸ್ ಕ್ಯಾಮರಾ ಒಂದು ಫಿಟ್ ಮಾಡ್ರೆ ಆಯ್ತು ಅಷ್ಟೇ, ಮತ್ತೆಲ್ಲ ಮುಗೀತು. ಆಯ್ತಲ್ಲ, ಎಲ್ಲ ಕಪ್ಲರ್ ಟು ಕಪ್ಲರ್ ಕೆಲಸ ಆಯ್ತು. ಸೊ ಈಗ ನೋಡ್ಬೋದು ನೀವು, ನಮ್ಮದು ಎಲ್ಲ ವರ್ಕ್ ಕಂಪ್ಲೀಟ್ ಆಯ್ತು. ಇಲ್ಲಿ ಬಂದದ್ದು ಸಿಸ್ಟಮ್ ಫಿಟ್ಮೆಂಟ್ ಆಯಿತು, ಈ ಥರ ಬರುತ್ತೆ. ಮತ್ತು ಇಲ್ಲೊಂದು ನಿಮಗೆ GPS ಟ್ಯಾಗಿಂಗ್ ಬಂದಿತ್ತಲ್ಲ ಡಿವೈಸ್, ಅಂತ ಡಿವೈಸ್ ಗೊತ್ತಿಲ್ಲ ಬಂದಿತ್ತು GPS-ಗೆ. ಮತ್ತು ಇಲ್ಲೊಂದು ಮೈಕ್, ಇದು VDI ಮಿಡ್ ವೇರಿಯಂಟ್ ಅಲ್ಲ, ಇದು ಯಾವುದು ಮೊದಲು ನಮಗಿರಲಿಲ್ಲ. ಮತ್ತು ಇನ್ನೊಂದು ಹೇಳಿದರೆ ಗಾಡಿದು ರಿವರ್ಸ್ ಕ್ಯಾಮರಾ, ಇದೆಲ್ಲ ಎಕ್ಸ್ಟ್ರಾ ಇದೀಗ. ಮತ್ತು ಈ USB ಸಹ ಇದೀಗ ವರ್ಕ್ ಆಗುತ್ತೆ. ರಿವರ್ಸ್ ಕ್ಯಾಮರಾ ನೋಡಿದ್ರೆ ಎಂತಿಲ್ಲ, ಜಸ್ಟ್ ರಿವರ್ಸ್ ಗೇರಿಗೆ ಹಾಕಿದರೆ ಆಯಿತು. ರಿವರ್ಸ್ ಈ ಥರ ಇದೆ, ಕ್ಲಾರಿಟಿ ಎಲ್ಲ ಒಳ್ಳೆ ಇದೆ. ಮತ್ತು ಮ್ಯಾಟ್ ಎಲ್ಲ ತೋರಿಸ್ತೇನೆ ನಿಮಗೆ. ಮತ್ತು ಬೇರೆ ಅಂತ ಜಾಸ್ತಿ ವರ್ಕ್ ಮಾಡಲ್ಲ, ನಿಮಗೆ ರಿವರ್ಸ್ ಕ್ಯಾಮರಾ ಅಂತ ತೋರಿಸ್ತೇವೆ ಯಾವ ಥರ ಫಿಟ್ಟಿಂಗ್ ಬಂದಿತ್ತು ಹೇಳಿ. ಇಲ್ಲಿಗ ರಿವರ್ಸ್ ಕ್ಯಾಮರಾ ಪ್ಲೇಸ್ಮೆಂಟ್ ನಾವು ಇಲ್ಲಿ ಮಾಡಿತ್ತು. ಸೊ ಇನ್ನೊಂದು ಆಪ್ಷನ್ ನಮ್ಮ ಹತ್ರ ಯಾವ್ದು ಹೇಳಿದರೆ, ಇಲ್ಲ ಬಂಪರ್ ಒಟ್ಟೆ ಮಾಡಿ ಹಾಕೋದು. ಸೊ ನಾವು ಇದಿಲ್ಲದೆ ಇದೇ ಪ್ರಿಫರ್ ಮಾಡ್ತೀವಿ. ಇದೀಗ ನೀವು ಲೊಕೇಶನ್ ನೋಡಿದ್ರೆ, ಈಚೆ ಹೋದರೆ ಉಡುಪಿ ಕುಂದಾಪುರ ಹೈವೇ ಇದೆ, ಈಚೆ ಕುಂದಾಪುರ, ಈಚೆ ಉಡುಪಿ. ಇಲ್ಲಿ ನಿಮಗೆ ಆನೆಗುಡ್ಡೆ ವಿನಾಯಕ ಟೆಂಪಲ್ ಇದೆ, ಅದು ಕರೆಕ್ಟ್ ಈ ಸೈಡೇ ನಿಮಗೆ ಇದೆ ಯುನಿಕ್ ಕಾರ್ಸ್ ಹೇಳಿ. ಅವ್ರ ಕಾರ್ಡ್ಸ ಇದೆ ನೋಡ್ಬೋದು.
ನಿಯರ್ ಬೈ ಕುಂದಾಪುರ ನಿಮ್ಗೆ ಏನಾದರೂ ಮಾಡಿಫಿಕೇಷನ್ ವರ್ಕ್ ಎಲ್ಲ ಆಗಬೇಕಿದ್ರೆ ಇಲ್ಲ ನಾರ್ಮಲ್ ನಿಮ್ಮ ಬೇಸಿಕ್ ಎಸೆಸರೀಸ್ ಲೈಕ್ ಸೀಟ್ ಕವರ್ ಮ್ಯಾಟ್ಸ್ ಫ್ಲೋರ್ ಲ್ಯಾಮಿನೇಷನ್ ಮೆಟೆಲ್ಲ ಬೇಕಿದ್ರೆ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಇದು ಯಾವುದೇ ರೀತಿಯ ಪ್ರಮೋಷನಲ್ ವೀಡಿಯೋ ಅಲ್ಲ, ಜಸ್ಟ್ ನಾವು ಪರ್ಸ್ನಲ್ ವರ್ಕ್ ಮಾಡ್ಲಿಕ್ಕೆ ಬಂದದ್ದು, ಅದು ನಿಮ್ಗೆ ತೋರಿಸಿರುವಂಥದ್ದು. ನಿಮ್ಗೇನಾದರೂ ಇಷ್ಟ ಆದರೆ ಇವ್ರ ಹತ್ರ ನಿಮ್ಮ ಗಾಡಿ ಏನಾದರೂ ಕೆಲಸ ಮಾಡಬೇಕಂತಿದ್ರೆ ನಿಮಗೆ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ಬೋದು, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಅವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಬೆಸ್ಟ್ ರೇಟಲ್ಲಿ ಮಾಡಿ ಕೊಡ್ತಾರೆ. ಓಕೆ, ವೀಡಿಯೋ ಇಲ್ಲಿ ನೋಡಿದ್ದಕ್ಕೆ ಧನ್ಯವಾದಗಳು.